ನಮಸ್ಕಾರ ಪ್ರೀತಿಯ ವೀಕ್ಷಕರೇ, SLC ಮತ್ತು PUC ನಂತರ ಮುಂದೇನು ಅಂತಕ್ಕಂಥ ಈ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನನ್ನ ಹೆಸರು ಉಮೇಶ್ DK. ನಾನು ಕಳೆದ 10 ವರ್ಷಗಳಿಂದ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ SLC ಆದ ನಂತರ ವಿದ್ಯಾಭ್ಯಾಸವನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯಾವ್ಯಾವ ಕೋರ್ಸ್ಗಳು ತಮಗೆ ಲಭ್ಯವಿದ್ದಾವೆ ಮತ್ತು ಆ ಕೋರ್ಸ್ಗಳನ್ನು ಓದಿದರೆ ಯಾವ್ಯಾವ ವಿಷಯಗಳು ಅದರಲ್ಲಿ ಬರ್ತವೆ ಮತ್ತು ಯಾವ್ಯಾವ ಕೆಲಸಕ್ಕೆ ಹೋಗ್ಬೋದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೇನೆ. ನಮ್ಮ ಕಳೆದ ವಿಡಿಯೋದಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ಯಾವುದಾದ್ರೂ ಒಂದು ಕೋರ್ಸನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥ ವಿಚಾರಗಳು ಯಾವ್ಯಾವು ಮತ್ತು ಯಾವೆಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ಈಗಾಗಲೇ ನೀಡಿದ್ದೇನೆ. ಯಾರ್ಯಾರು ಆ ವಿಡಿಯೋವನ್ನು ನೋಡಿಲ್ಲ, ತಪ್ಪದೆ ಆ ವಿಡಿಯೋವನ್ನು ನೋಡಿಬಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಮ್ಮ ಉಜ್ವಲವಾದಂಥ ಭವಿಷ್ಯವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ವಿಡಿಯೋಗಳು ನಮ್ಮ ಚಾನಲಿಂದ ನಿಮಗೆ ಬೇಕು ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಅದೇ ರೀತಿ ನೋಟಿಫಿಕೇಷನನ್ನು ಕೂಡ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಂದುವರ್ಸೋಣ. 10ನೇ ತರಗತಿ ನಂತರ ಇರ್ತಕ್ಕಂಥ ಶೈಕ್ಷಣಿಕ ಅವಕಾಶಗಳು ಯಾವ್ಯಾವು, ಕೋರ್ಸಸ್ ಅವೈಲೇಬಲ್ ಆಫ್ಟರ್ 10th ಸ್ಟ್ಯಾಂಡರ್ಡ್ ಅಂತ ನೋಡೋದಾದರೆ ನಿಮಗೆ ಅನೇಕ ಕೋರ್ಸ್ಗಳಿದ್ದಾವೆ. ಆ ಅನೇಕ ಕೋರ್ಸ್ಗಳ ಮಾಹಿತಿ ತಮಗೆ ಗೊತ್ತಿರೋದಿಲ್ಲ, ಅದರಲ್ಲಿ ಬರ್ತಕ್ಕಂಥ ವಿಷಯಗಳು ಯಾವ್ಯಾವು ಅಂತಕ್ಕಂಥದ್ದು ಗೊತ್ತಿರೋದಿಲ್ಲ, ಅವುಗಳನ್ನು ಓದಿದರೆ ಏನೆಲ್ಲ ಕೆಲಸಕ್ಕೆ ಹೋಗ್ಬೋದು ಅಂತ ಗೊತ್ತಿರೋದಿಲ್ಲ. ಇಲ್ಲಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಪ್ರಪ್ರಥಮವಾಗಿ ನಮಗೆ ನೋಡೋದಾದರೆ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸಸ್ ಅಥವಾ ಇಂಜಿನಿಯರಿಂಗ್ ಡಿಪ್ಲೊಮಾ ಕೋರ್ಸಸ್ಗಳು ಅಂತ ಇದ್ದಾವೆ. ಅದಲ್ಲದೆ PUC ಅಥವಾ ಇಂಟರ್ಮೀಡಿಯೇಟ್ ಕೋರ್ಸಸ್ ಅಂತ ಕರಿತೀವಿ, 12th ಸ್ಟ್ಯಾಂಡರ್ಡ್ ಕೋರ್ಸ್ ಅಂತಲೂ ಕರಿತೀವಿ, ಅವು ನಿಮಗೆ ಲಭ್ಯವಿದ್ದಾವೆ. ಪ್ಯಾರಾಮೆಡಿಕಲ್ ಕೋರ್ಸ್ಗಳಿದ್ದಾವೆ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ITI ಕೋರ್ಸಸ್ಗಳು ಅಂತ ಇದ್ದಾವೆ, GTTC ಕೋರ್ಸಸ್ಗಳು, NTTF ಕೋರ್ಸಸ್ಗಳು, ಹಾಗೆ ಅನೇಕ ಶಾರ್ಟ್ ಟರ್ಮ್ ಕೋರ್ಸಸ್ಸು ಮತ್ತು ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗಳು ಇದ್ದಾವೆ. ಇದರೆಲ್ಲ ಮಾಹಿತಿಯನ್ನು ನಾವೀಗ ನೋಡ್ತಾ ಹೋಗೋಣ. ಪ್ರಪ್ರಥಮವಾಗಿ ಡಿಪ್ಲೊಮಾ ಕೋರ್ಸಸ್ಗಳ ಬಗ್ಗೆ ಮಾತಾಡೋದಾದರೆ ನೋಡಿ, ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಅಂಗವಾಗಿದ್ದು, ಇದರ ಅಡಿಯಲ್ಲಿ ಡಿಪ್ಲೊಮಾ ಕೋರ್ಸಸ್ಗಳು ರನ್ ಆಗ್ತಾ ಇದ್ದಾವೆ. ಯಾವೆಲ್ಲ ಡಿಪ್ಲೊಮಾ ಕೋರ್ಸಸ್ಗಳಿದ್ದಾವೆ ಅಂತ ನೋಡೋದಾದರೆ, ಈ ಡಿಪ್ಲೊಮಾ ಕೋರ್ಸಸ್ಗಳು 10ನೇ ತರಗತಿಯನ್ನು ಓದಿದಂಥ ವಿದ್ಯಾರ್ಥಿಗಳಿಗೆ 3 ವರ್ಷದ ಕೋರ್ಸ್ಗಳಾಗಿದ್ದಾವೆ. PUCಯನ್ನು ಓದಿದಂಥ ವಿದ್ಯಾರ್ಥಿಗಳಿಗೆ 2 ವರ್ಷದ ಕೋರ್ಸ್ಗಳಾಗಿದ್ದಾವೆ. ಸೊ ನೀವು ಡಿಪ್ಲೊಮೋಗೆ ಹೋಗೋದಾದರೆ 10ನೇ ತರಗತಿ ಮೇಲೆ 3 ವರ್ಷ, 12th ಮೇಲಾದರೆ ಅಥವಾ PUC ಮೇಲಾದರೆ 2 ವರ್ಷದ ಕೋರ್ಸ್ ಇದಾಗಿರುತ್ತೆ. ಹಾಗೆ ಎಷ್ಟು ಕಾಲೇಜುಗಳಿದ್ದಾವೆ ಅಂದರೆ ನಮ್ಮ ಸುತ್ತಮುತ್ತಲು ಅನೇಕ ಗೌರ್ಮೆಂಟ್ ಕಾಲೇಜುಗಳು, ಏಡೆಡ್ ಕಾಲೇಜುಗಳು, ಹಾಗೆ ಪ್ರೈವೇಟ್ ಕಾಲೇಜುಗಳು ತುಂಬ ಇರೋದ್ರಿಂದ ಇದು ಒಂದು ಉತ್ತಮವಾದಂಥ ಕೋರ್ಸ್ ಆಗಿದೆ ಸ್ನೇಹಿತರೆ. ಯಾವ್ಯಾವ ಕೋರ್ಸ್ಗಳಿದ್ದಾವೆ ಸರ್ ಇದರಲ್ಲಿ ಅಂತ ನೋಡೋದಾದರೆ, ಡಿಪ್ಲೊಮಾ ಅಂತಕ್ಕಂಥದ್ದು ಒಂದೇ ವಿಷಯ ಅಲ್ಲ, ಇದರಲ್ಲಿ ಸುಮಾರು ಒಂದು 35ರಿಂದ 40 ಕೋರ್ಸ್ಗಳಿದ್ದಾವೆ. ಆ ಕೋರ್ಸ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡು ಅದರಲ್ಲಿ ನಿಮಗೆ ಇಂಟ್ರೆಸ್ಟ್ ಇರ್ತಕ್ಕಂಥ ಕೋರ್ಸ್ಗಳನ್ನು ಚೂಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮಗೊಂದು ಒಳ್ಳೆ ಕೆಲಸ ಸಿಗುತ್ತೆ. ನಾನಿಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕೋರ್ಸಸ್ಗಳನ್ನು ಪಟ್ಟಿ ಮಾಡಿದ್ದೀನಿ. ಅದರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಇದೆ, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಅಂತ ಇದೆ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಇದೆ, ಮತ್ತು ಟೆಕ್ಸ್ಟೈಲ್ ಇಂಜಿನಿಯರಿಂಗ್, ಪ್ರಿಂಟಿಂಗ್ ಟೆಕ್ನಾಲಜಿ ಅಂತಿದೆ. ಇವಿಷ್ಟೇ ಅಲ್ಲದೆ ಇನ್ನೂ ಅನೇಕ ಕೋರ್ಸ್ಗಳು ಡಿಪ್ಲೊಮೋದಲ್ಲಿ ಲಭ್ಯವಿದ್ದಾವೆ. ಅವುಗಳಲ್ಲಿ ಏನೇನು ವಿಷಯಗಳು ಬರ್ತವೆ, ಅವುಗಳನ್ನು ಓದಿದರೆ ಏನೆಲ್ಲ ಜಾಬ್ಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ನೀವು ಆ ಮಾಹಿತಿಯನ್ನು ತಿಳ್ಕೊಂಡು ನೀವು ಆ ಕೋರ್ಸ್ಗಳನ್ನು ಚೂಸ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ಹೇಳೋದಾದರೆ, ಸಿವಿಲ್ ಇಂಜಿನಿಯರಿಂಗನ್ನು ಯಾರು ಓದಬೇಕು, ಯಾರಿಗೆ, ಅಥವಾ ಸಿವಿಲ್ ಇಂಜಿನಿಯರಿಂಗ್ ಓದಿದ ಮೇಲೆ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ತೀವಿ ಅಂತ ನೋಡೋದಾದರೆ, ಯಾರಿಗೆ ಈ ಕನ್ಸ್ಟ್ರಕ್ಷನ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಡಿಸೈನ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಒಂದು ಡ್ಯಾಮನ್ನು ನಿರ್ಮಿಸ್ತಕ್ಕಂಥದ್ದು ಇರ್ಬೋದು, ರೋಡ್ಗಳನ್ನು ಮಾಡ್ತಕ್ಕಂಥದ್ದು ಇರ್ಬೋದು, ಒಂದು ಸಿಟಿ ಹೆಂಗಿರಬೇಕು ಅಂತ ಪ್ಲಾನ್ ಮಾಡ್ತಕ್ಕಂಥದ್ದು ಇರ್ಬೋದು, ಏರ್ಪೋರ್ಟ್ಗಳನ್ನು ಡಿಸೈನ್ ಮಾಡ್ತಕ್ಕಂಥದ್ದು ಇರ್ಬೋದು, ಈ ಎಲ್ಲ ವಿಷಯಗಳು ಈ ಸಿವಿಲ್ ಇಂಜಿನಿಯರಿಂಗಲ್ಲಿ ಬರ್ತವೆ. ನೀವು ನಿಮ್ಮ ಸುತ್ತಮುತ್ತ ನೋಡಿರ್ತೀರ, ಒಂದು ಮನೆಯನ್ನು ಕಟ್ಟಿಸುವಾಗ ಅಥವಾ ಬಿಲ್ಡಿಂಗನ್ನು ಕಟ್ಟಿಸುವಾಗ ಅದಕ್ಕೆ ಪ್ಲಾನಿಂಗ್ ಹಾಕ್ಕೊಡ್ತಾರೆ, ಅವರು ಸಿವಿಲ್ ಇಂಜಿನಿಯರ್ ಆಗಿರ್ತಾರೆ. ರೋಡ್ ವರ್ಕ್ಗಳನ್ನು ಮಾಡುವಾಗ ಅಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರೆ, ಅವರು ಸಿವಿಲ್ ಇಂಜಿನಿಯರ್ಗಳಾಗಿರ್ತಾರೆ. ಅದೇ ರೀತಿ ಯಾರಿಗೆ ನಮಗೆ ವೆಹಿಕಲ್ಸ್ಗಳನ್ನು ಡಿಸೈನ್ ಮಾಡೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಮತ್ತು ಮಷಿನರಿಗಳನ್ನು ಹ್ಯಾಂಡ್ಲ್ ಮಾಡೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ, ಅವುಗಳನ್ನ ಡಿಸೈನ್ ಮಾಡೋದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅನ್ನೋರು ಮೆಕ್ಯಾನಿಕಲ್ ಇಂಜಿನಿಯರಿಂಗನ್ನು ಓದ್ಬೋದು ಸ್ನೇಹಿತರೆ. ಮತ್ತು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಇದು ಕರೆಂಟ್ಗಳ ಬಗ್ಗೆ ಓದ್ತಕ್ಕಂಥದ್ದು. ನೀವು ನಿಮ್ಮ ಸುತ್ತಮುತ್ತ ನೋಡಿದ್ದೀರಾ, ಎಷ್ಟೊಂದು ಜನ KEBನಲ್ಲಿ, KPTCನಲ್ಲಿ ಇಂಜಿನಿಯರ್ಸ್ಗಳಿರ್ತಾರೆ, ಅವರೆಲ್ಲ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗಳಾಗಿರ್ತಾರೆ. ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಸಾಫ್ಟ್ವೇರಲ್ಲಿ ತಮಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತಕ್ಕಂಥದ್ದು ಏನಾದರೂ ಆಸೆ ಇದ್ದರೆ, ಸೊ ನಮಗೆ ತುಂಬ ಲಾಜಿಕಲ್ ಥಿಂಕಿಂಗ್ ತುಂಬ ಚೆನ್ನಾಗಿದೆ, ನಾನು ತುಂಬ
ಕೋಡಿಂಗ್ ಮಾಡೋದ್ರ ಬಗ್ಗೆ, ಕಂಪ್ಯೂಟರಲ್ಲಿ ಕುತ್ಕೊಂಡು ಕೆಲಸ ಮಾಡೋದ್ರ ಬಗ್ಗೆ ತುಂಬ ಆಸಕ್ತಿ ಇದೆ ಅಂತ ಆದರೆ ಸೊ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅಂತ ತಗೋಬೋದು. ಅದೇ ರೀತಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಇದೆ. ಸೊ ನೀವುಗಳು ಏನು ಮಾಡ್ತೀರಾ ಅಂದರೆ ಈಗ ಲ್ಯಾಪ್ಟಾಪ್ಸ್ಗಳು, ಮೊಬೈಲ್ಸ್ಗಳು, ಈಗ ಅನೇಕ ರೀತಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳು ಏನು ಬರ್ತವೆ ಅದ್ರ ಒಳಗಡೆ ಇರ್ತಕ್ಕಂಥ ಸರ್ಕ್ಯೂಟ್ಗಳನ್ನು ಡಿಸೈನ್ ಮಾಡೋದು, ಸೊ ಅದ್ರ ಬಗ್ಗೆ ಓದ್ತಕ್ಕಂಥದ್ದು ಈ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್. ಅದೇ ರೀತಿ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅಂತ ಇದೆ. ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಅಂದರೆ ಇವತ್ತು ಅನೇಕ ಬಟ್ಟೆಗಳನ್ನು ತಯಾರು ಮಾಡ್ತಕ್ಕಂಥ ಕಂಪ್ನಿಗಳಲ್ಲಿ ಇಂಜಿನಿಯರ್ಸ್ಗಳು ಬೇಕು. ಆ ಬಟ್ಟೆ ಕ್ವಾಲಿಟಿಯನ್ನು ಇರ್ಬೋದು, ಆ ಬಟ್ಟೆಯನ್ನು ಡಿಸೈನ್ ಮಾಡೋದಿರ್ಬೋದು, ಆ ಬಟ್ಟೆಗೆ ಯಾವ ರೀತಿಯಾದ ನಾವು ಬಣ್ಣಗಳನ್ನು ಕೊಡಬೇಕು ಅನ್ನೋದನ್ನೆಲ್ಲ ಒಂದು ಇಂಜಿನಿಯರಿಂಗ್ ಕೋರ್ಸ್ ಇದೆ. ಅದನ್ನು ಓದೋದು ಟೆಕ್ಸ್ಟೈಲ್ ಇಂಜಿನಿಯರಿಂಗು. ತುಂಬ ಉತ್ತಮವಾದಂಥ ಕೆಲಸಗಳು ದೊರೆಯುತ್ತವೆ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಅದೇ ರೀತಿ ಪ್ರಿಂಟಿಂಗ್ ಟೆಕ್ನಾಲಜಿ ಅಂತಕ್ಕಂಥದ್ದು ಒಂದಿದೆ. ತುಂಬ ಜನಕ್ಕೆ ಇದು ಗೊತ್ತಿರೋದಿಲ್ಲ ನೋಡಿ. ಕೇವಲ 1-2 ಕಾಲೇಜ್ ಇದೆ ಕರ್ನಾಟಕದಲ್ಲಿ. ಅಲ್ಲಿ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಓದಿದರೆ ಅನೇಕ ಮಾಧ್ಯಮಗಳಲ್ಲಿ ಕೆಲಸ ಸಿಗುತ್ತೆ. ಕನ್ನಡಪ್ರಭ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ಡೆಕ್ಕನ್ ಹೆರಾಲ್ಡ್ ಇರ್ಬೋದು, ಹೀಗೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮಗಳಿಗೆ ಈ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಮಾಡಿದಂಥ ವಿದ್ಯಾರ್ಥಿಗಳು ಬೇಕಾಗ್ತಾರೆ. ಸಪ್ಲೈ ಕಡಿಮೆ ಇದೆ, ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ನೋಡಿ, ಯಾರಾದರೂ ಈ ಪ್ರಿಂಟಿಂಗ್ ಟೆಕ್ನಾಲಜಿಯನ್ನು ಮಾಡೋರಿದ್ರೆ ಇದು ಒಂದು ಉತ್ತಮವಾದಂಥ ಕೋರ್ಸ್ ಆಗಿದೆ. ಹೀಗೆ ಅನೇಕ ವಿಷಯಗಳನ್ನು ಓದಿದಾಗ ನೀವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಹೋಗ್ತೀರಿ. ಹಾಗಾಗಿ ಈ ಡಿಪ್ಲೊಮೋನು ಕೂಡ 10ನೇ ತರಗತಿ ಓದಿದಂಥ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದಂಥ ಕೋರ್ಸ್ ಆಗಿದೆ ಸ್ನೇಹಿತರೆ. ಹಾಗಾದರೆ ಏನೆಲ್ಲ ಇದರದ್ದು ಪ್ರಾಮುಖ್ಯತೆ, ಡಿಪ್ಲೊಮೊನ ಯಾಕೆ ಓದಬೇಕು ಅಂತ ನೋಡೋದಾದರೆ, ಡಿಪ್ಲೊಮೊ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಉದ್ಯೋಗ ಅವಕಾಶಗಳಿದ್ದಾವೆ ಇವತ್ತಿನ ಮಾರ್ಕೆಟಲ್ಲಿ. ಇದು ಕೇವಲ 3 ವರ್ಷದ ಕೋರ್ಸ್ ಆಗಿದೆ. ಹಾಗಾಗಿ 3 ವರ್ಷಕ್ಕೆ ನಾನು ಜಾಬಿಗೆ ಹೋಗಬೇಕು ಅಂತ ಅಂದ್ಕೊಂಡಿರೋರು ಈ ಡಿಪ್ಲೊಮೊವನ್ನು ಸೇರ್ಕೋಬೋದು. ಮತ್ತು ಇದೊಂದು ಅಲ್ಪಾವಧಿಯ ಕೋರ್ಸ್. ನಾನು ಆಗಲೇ ಹೇಳಿದೆ ನಿಮಗೆ, PUC ಓದಿ ಡಿಪ್ಲೊಮಾಗೆ ಬಂದವರಿಗೆ 2 ವರ್ಷ, ಮತ್ತು ITI ಓದಿ ಕೂಡ ಡಿಪ್ಲೊಮಾಗೆ ಬರ್ಬೋದು, ಅವ್ರಿಗೂ ಕೂಡ 2 ವರ್ಷ. ಯಾರು SLC ಮೇಲೆ ಹೋಗ್ತೀರಾ ಅವರಿಗೆ 3 ವರ್ಷ. ಈ 3 ವರ್ಷದ ಕೋರ್ಸ್ ತುಂಬ ಅತ್ಯಧಿಕ ಕಡಿಮೆ ಅವಧಿಯಲ್ಲಿ ನೀವು ಕೆಲಸಕ್ಕೆ ಹೋಗ್ತಕ್ಕಂಥ ಇಂಜಿನಿಯರ್ಸ್ಗಳಾಗ್ತಕ್ಕಂಥ ಒಂದು ಅವಕಾಶ ಇಲ್ಲಿದೆ. ಹಾಗೆ ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ ತುಂಬ ಕಡಿಮೆ ಫೀಸ್ ಇದೆ. ನಮ್ಮ ಗೌರ್ಮೆಂಟ್ ಕಾಲೇಜುಗಳಲ್ಲಿ ಕೇವಲ 4,000ರಿಂದ 5,000 ಒಳಗಡೆ ಫೀಸ್ ಇದೆ 1 ವರ್ಷಕ್ಕೆ. ಆ ಏಡೆಡ್ ಕಾಲೇಜುಗಳಲ್ಲಿ 7,000ರಿಂದ 8,000 ಫೀಸ್ ಇರುತ್ತೆ 1 ವರ್ಷಕ್ಕೆ. ಹಾಗಾಗಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಒಂದು ಜಾಬ್ ತಗೊಳ್ತಕ್ಕಂಥ ಕೋರ್ಸ್ ಅಂತ ಹೇಳಿದ್ರೆ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕೋರ್ಸಸ್ಗಳಾಗಿದ್ದಾವೆ. ಆಮೇಲೆ ಶಿಕ್ಷಣದ ಗುಣಮಟ್ಟವನ್ನು ನೋಡೋದಾದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಅನೇಕ ಗೌರ್ಮೆಂಟ್ ಕಾಲೇಜುಗಳು, ಏಡೆಡ್ ಕಾಲೇಜುಗಳನ್ನು ನಡೆಸ್ತಿದೆ. ನಿಮ್ಮ ಇರುವಂತಹ ಪ್ಲೇಸ್ಗಳಲ್ಲೇ ಸುತ್ತಮುತ್ತ ಒಂದು 20-30 ಕಿಲೋಮೀಟರಲ್ಲೇ ಒಂದೊಂದು ಗೌರ್ಮೆಂಟ್ ಪಾಲಿಟೆಕ್ನಿಕ್ಗಳಿದ್ದಾವೆ. ಉತ್ತಮ ಗುಣಮಟ್ಟದ ಶಿಕ್ಷಕರಿದ್ದಾರೆ, ಇನ್ಫ್ರಾಸ್ಟ್ರಕ್ಚರ್ ಇದೆ. ಹಾಗಾಗಿ ಇಲ್ಲಿ ನೀವು ಹೋಗಿ ಡಿಪ್ಲೊ ಕೋರ್ಸನ್ನು ಮುಗಿಸಿದ್ರೆ ಡೆಫಿನೆಟ್ಲಾಗಿ ಇವತ್ತು ಮಾರ್ಕೆಟಲ್ಲಿ ನಿಮಗೆ ಒಂದು ಉತ್ತಮವಾದಂಥ ಜಾಬ್ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲ ಸರ್, ನಾನು ಹೈಯರ್ ಎಜುಕೇಷನ್ ಮಾಡಬೇಕು, ನನಗೆ ಕೆಲಸನೇ ಬೇಡ, ಹೈಯರ್ ಎಜುಕೇಷನ್ಗೆ ಹೋಗ್ಬೇಕು ನಾನಿನ್ನೂ ಅಂತ ಇದ್ದರೆ ನಿಮಗೆ ಡಿಪ್ಲೊಮೊ ಆದಮೇಲೆ ನೀವು ಇಂಜಿನಿಯರಿಂಗನ್ನು ಸೇರ್ಕೋಬೋದು ಸ್ನೇಹಿತರೆ. ಡಿಪ್ಲೊಮೊ ಮೇಲೆ ಇಂಜಿನಿಯರಿಂಗು ಕೇವಲ 3 ವರ್ಷದ ಕೋರ್ಸ್ ಆಗಿರುತ್ತೆ. PUC ಮೇಲೆ ಇಂಜಿನಿಯರಿಂಗು 4 ವರ್ಷದ ಕೋರ್ಸ್ ಆಗಿರುತ್ತೆ. PUC ಮಾಡಿಕೊಂಡು ಇಂಜಿನಿಯರಿಂಗ್ ಮಾಡ್ತೀನಿ ಅಂತ ಅಂದರೂ 6 ವರ್ಷ ಆಗುತ್ತೆ. ಡಿಪ್ಲೊಮೊ ಮಾಡಿ ಇಂಜಿನಿಯರಿಂಗ್ ಮಾಡ್ತೀನಿ ಅಂದರೂ 3 ವರ್ಷ. ಡಿಪ್ಲೊಮೊ 3 ವರ್ಷ, ಇಂಜಿನಿಯರಿಂಗ್ 6 ವರ್ಷದಲ್ಲಿ ನೀವು ಇಂಜಿನಿಯರಿಂಗಿಗೆ ಕೂಡ ಹೋಗ್ಬೋದು. ಮತ್ತು ಡಿಪ್ಲೊಮೊ ಮೇಲೆ ಉತ್ತಮವಾದಂಥ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ನೀವು ಸೀಟನ್ನು ಪಡ್ಕೊಳ್ಬೋದು. ಅಲ್ಲಿ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ತುಂಬ ಚೆನ್ನಾಗಿ ನಡೆಯುತ್ತೆ. ಸೊ ಹಾಗಾಗಿ ಈ ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡಿದಂಥವ್ರಿಗೆ ಉನ್ನತ ಶಿಕ್ಷಣಕ್ಕೂ ಕೂಡ ಅವಕಾಶಗಳಿರೋದ್ರಿಂದ ಇದು ಒಂದು ಉತ್ತಮವಾದಂಥ ಕೋರ್ಸು SLCಯನ್ನು ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ.